ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಅತಿ ಭೀಕರವಾದಂಥ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದೇನೆ. ಅದು ಕೂಡ ನಮ್ಮ ನಡುವೆಯೇ ನಡೆದಿರ್ತಕ್ಕಂಥ ಈ ಘಟನೆ ಮನುಕುಲಕ್ಕೆ ಒಂದು ತಲ್ಲಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಜೊತೆಗೆ ಜೀವಕ್ಕೆ ಬೆಲೆಯೇ ಇಲ್ಲವೇ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇರತಕ್ಕಂಥ ಒಂದು ಬೀಭತ್ಸವಾದಂಥ ಸಂಚಿಕೆ ಅನ್ನುವಂಥ ಭಾವನೆ ನನ್ನದು. ಹಾಗಿದ್ದಾಗ ಏನಿದು, ಎಲ್ಲಿ ನಡೀತು, ಅದಕ್ಕೆ ಕಾರಣವೇನು? ಹಾಗಿದ್ದಾಗ ಆ ಒಂದು ಘಟನೆಯಲ್ಲಿ ಎಷ್ಟು ಜೀವಗಳು ಕೂಡ ಬಲಿಯಾದವು ಅನ್ನುವಂಥ ಒಂದು ದುಃಖಕರವಾದ ಸಂಗತಿ. ಇದು ನಿಜಕ್ಕೂ ಕೂಡ ಕಳವಳಕಾರಿಯಾದಂಥ ಸಂಗತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಿಚ್ಚಿ ಇಡೋದಕ್ಕೆ ಬಯಸಿದ್ದೇನೆ. ಇದು ನಡೆದಿರೋದು ನಮ್ಮ ನೆರೆಯ ಜಿಲ್ಲೆಯಾಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗೋವಿಂದಪುರ ಅನ್ನುವಂಥ ಒಂದು ಗ್ರಾಮದ ಹೊಲದಲ್ಲಿ. ಹಾಗಿದ್ದಾಗ ಅಲ್ಲಿ ಏನಾಯಿತು ಅಂತಂದರೆ, ಆ ಒಂದು ಜಮೀನಿನ ವಿಷಯವಾಗಿ ಎರಡು ಕುಟುಂಬಗಳ ಮಧ್ಯೆ ನಡೆದಿರ್ತಕ್ಕಂಥ ಕಲಹ ಹಾಗೂ ವೈಮನಸ್ಸು, ಜೊತೆಗೆ ಕೊಲೆಯಲ್ಲಿ ಅದು ಅಂತ್ಯವಾಯಿತು ಅನ್ನುವಂಥ ಒಂದು ದುಃಖಕರವಾದಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗಿದ್ದಾಗ ಗೊಳಗಿ ಮತ್ತು ನಿರಾಳೆ ಕುಟುಂಬಗಳು, ಅವೆರಡೂ ಕುಟುಂಬಗಳ ಮಧ್ಯೆ ನಡೆದಿರತಕ್ಕಂಥ ಈ ಒಂದು ಬೀಭತ್ಸವಾದಂಥ ನರಮೇಧ ನಿಜಕ್ಕೂ ಕೂಡ ತಲ್ಲಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಹಾಗಿದ್ದಾಗ ಈ ಒಂದು ಘಟನೆಗೆ ಕಾರಣ ಆಗಿದ್ದೇನೆ ಒಂದು ಭೂ ವ್ಯವಹಾರ ಅಥವಾ ಭೂ ಮಾಲೀಕತ್ವದ ವಿಷಯವಾಗಿ ಅನ್ನೋದು ಕೂಡ ಸ್ಪಷ್ಟ. ಹಾಗಿದ್ದಾಗ ಈ ಒಂದು ಸನ್ನಿವೇಶದಲ್ಲಿ ಯಾರಾದರೂ ಕೂಡ ಒಬ್ಬರು ಹಿಂದಕ್ಕೆ ಸರಿದಿದ್ದರೆ, ಇದರಿಂದ ತಾವು ದೂರ ಸರಿದಿದ್ದರೆ ಈ ಘಟನೆ ನಡೀತಾನೇ ಇರಲಿಲ್ಲವೇನೋ ಅನ್ನುವಂಥ ಭಾವನೆಗಳು ಕೂಡ ಜನರ ಮನದಲ್ಲಿ ಮೂಡ್ತಾ ಇವೆ. ಹಾಗಿದ್ದಾಗ ಇದು ನಡೆದಿರೋದು ಭೀಮಾ ತೀರದಲ್ಲಿ. ಭೀಮಾ ತೀರ ಅಂತಂದ್ರೇ ರಕ್ತ ದೋಕಳಿಯನ್ನು ಹರಿಸುವಂಥ ಒಂದು ಭೀಮಾ ತೀರ ಇರುವುದು ಬಿಜಾಪುರ ಜಿಲ್ಲೆಯಲ್ಲಿ. ಭೀಮಾ ತೀರದಲ್ಲಿ ಸಾಕಷ್ಟು ದಶಕಗಳ ಕಾಲ ಅಲ್ಲಿ ಕೊಲೆ ಸುಲಿಗೆಗಳು ಹಾಗೂ ಭೀಭತ್ಸ ಘಟನೆಗಳು ಇರತಕ್ಕಂಥದ್ದನ್ನು ನಾಡಿನ ಜನತೆ ನೋಡ್ತಾ ಇದ್ದಾರೆ, ಮರಗ್ತಾ ಇದ್ದಾರೆ. ಹಾಗಿದ್ದಾಗ ಭೀಮಾ ತೀರದ ಒಂದು ಪ್ರದೇಶಕ್ಕೆ ಶಾಂತಿಯ ಒಂದು ಕ್ಷಣಗಳು ದೂರವೇ ಆದವೇನೋ ಅನ್ನುವಂಥ ಭಾವನೆಯು ಕೂಡ ಜನರ ಮನದಾಳದಲ್ಲಿ ಮೂಡ್ತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಈ ಒಂದು ಸಂದರ್ಭದಲ್ಲಿ ಜನರು ಎಲ್ಲರೂ ಕೂಡ ಕೊಲೆ ಸುಲಿಗೆ ಹಾಗೂ ವೈಮನಸ್ಸು, ವೈಷಮ್ಯ, ಹೀಗೆ ಹಲವಾರು ಘಟನೆಗಳು ನಡೀಲಿಕ್ಕೆ ಕಾರಣವೇ ಹೆಣ್ಣು, ಹಣ್ಣು ಮತ್ತು ಭೂಮಿ ಅಂತಾರೆ. ಹೆಣ್ಣು, ಹಣ್ಣು ಮತ್ತು ಮಣ್ಣು, ಈ ಮೂರರ ವಿಷಯವಾಗಿ ನಡೀತಿರ್ತಕ್ಕಂಥ ಈ ಒಂದು ಬೀಭತ್ಸ ಕೊಲೆಗಳ ಸರಮಾಲೆಯೇ ಇತಿಹಾಸದ ಉದ್ದಕ್ಕೂ ಕೂಡ ನಾವು ನೋಡ್ತಾ ಬಂದಿರತಕ್ಕಂಥ ಒಂದು ಕರಾಳ ಸತ್ಯವಾದಂಥ ಘಟನೆಗಳು. ಆಗಿರುವಾಗ ಭೂಮಿಯ ಮೇಲಿನ ಒಡೆತನಕ್ಕಾಗಿ, ಹೆಣ್ಣಿನ ಮೇಲಿನ ವ್ಯಾಮೋಹಕ್ಕಾಗಿ, ಮಣ್ಣಿನ ಮೇಲಿನ ವ್ಯಾಮೋಹಕ್ಕಾಗಿ, ಚಿನ್ನದ ಮೇಲಿನ ವ್ಯಾಮೋಹಕ್ಕಾಗಿ ಸಾಕಷ್ಟು ಕೊಲೆ, ದರೋಡೆ ಹಾಗೂ ಜೀವಗಳು ಕೂಡ ಬಲಿಯಾಗ್ತಾ ಇರೋದು ಕೂಡ ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಕೂಡ ಊಹೆ ಮಾಡಿಕೊಳ್ಳಲಿಕ್ಕೂ ಕೂಡ ಸಾಧ್ಯವಾಗದೇ ಇರತಕ್ಕಂಥ ಸನ್ನಿವೇಶ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಅಡಗಿದೆ. ಹಾಗಿದ್ದಾಗ ಇದನ್ನು ಹೋಗಲಾಡಿಸಲು ಸರ್ಕಾರಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಒಂದು ಭೀಮಾ ತೀರದ ಘಟನೆಗಳು ಪುನರಾವರ್ತನೆಯಾಗ್ತಾ ಇರೋದು ಕೂಡ ಕಳವಳಕಾರಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಎರಡೂ ಕುಟುಂಬಗಳ ಮಧ್ಯೆ ನಡೆದಿರ್ತಕ್ಕಂಥ ಈ ಕೊಲೆಗಳು ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂಥ ಒಂದು ಕೊಲೆಗಳು. 6 ಜೀವಗಳು ಕೂಡ ಅಗಲಿ ಹೋದಂಥ ಜೀವಗಳಿಗೆ ಬೆಲೆ ಇಲ್ಲವೇ? ಅವರ ಕುಟುಂಬದ ವಾರಸುದಾರರಿಗೆ ಇವರೇ ಆಧಾರವಾಗಿದ್ದರು. ಅವರ ಮುಂದಿನ ಭವಿಷ್ಯವೇನು? ಕೊಲೆ ಮಾಡಿದವರು ಕೂಡ ಇಂದಿಲ್ಲ ನಾಳೆ ಸಿಗ್ತಾರೆ. ಅವರಿಗೂ ಕೂಡ ಶಿಕ್ಷೆಗಳು ಆಗುವುದು ಸ್ವಾಭಾವಿಕ. ಹಾಗಾದ ಅವರ ಮನೆತನಗಳು ಕೂಡ ಕಷ್ಟ ಸಂಕಷ್ಟಕ್ಕೆ ಸಿಲುಕುತ್ತವೆ. ಜೀವ ಕಳೆದುಕೊಂಡಿರ್ತಕ್ಕಂಥ ಇವರ ಮನೆತನಗಳು ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇರತಕ್ಕಂಥದ್ದು. ಹೀಗಾದಾಗ ಇವರ ಮುಂದಿನ ಭವಿಷ್ಯವೇನು? ಇವರ ಮಕ್ಕಳ ಭವಿಷ್ಯವೇನು? ಇವರ ಹೆಣ್ಣಂದಿರ ಭವಿಷ್ಯವೇನು? ಇವರ ತಂದೆ ತಾಯಿಗಳ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥ ಇವರ ತಂದೆ ತಾಯಿಗಳ ಅವಸ್ಥೆ ಏನು ಅನ್ನೋದನ್ನು ಕೂಡ ಅರಿಯದೇ ಮಾಡಿರ್ತಕ್ಕಂಥ ಈ
ಆ, ಕಾರ್ಯಚಟುವಟಿಕೆ ಇದನ್ನು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಸುಮಾರು 5-6 ತಿಂಗಳ ಹಿಂದೆ ಗೋಳ್ಗಿ ಕುಟುಂಬದ ಒಡೆತನದಲ್ಲಿರ್ತಕ್ಕಂಥ ಭೂಮಿಯ ಪಕ್ಕದಲ್ಲಿಯೇ 25 ಎಕರೆ ಜಮೀನನ್ನು ಮಾರಾಟಕ್ಕೆ ತೆಗೆದರು. ಆ ಒಂದು ಸಮಯದಲ್ಲಿ ನೇರಳೆ ಕುಟುಂಬದವರು ಈ ಜಮೀನನ್ನು ತೆಗೆದುಕೊಳ್ಳಲಿಕ್ಕೆ ಮುಂದೆ ಬಂದಾಗ ಅವರಿಗೆ ಗೋಳ್ಗಿ ಕುಟುಂಬದವರು ಧಮಕಿ ಹಾಕಿದರು. ಇಲ್ಲ, ನೀವು ತೆಗೆದುಕೊಳ್ಳಬೇಡ್ರಿ, ನಾವೇ ಅದನ್ನು ಏನಾದರೂ ಮಾಡಿ ತೆಗೆದುಕೊಳ್ತೇವೆ ಅನ್ನುವಂಥ ಒಂದು ಕಾರಣವನ್ನು ಹೇಳಿ ಇವರನ್ನು ಹಿಂದಕ್ಕೆ ಸರಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಆ ಸಮಯದಲ್ಲಿ ನೇರಳೆ ಕುಟುಂಬ ಏನಾದರಾಗಲಿ ನಾವು ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು 1 ಎಕರೆಗೆ 15 ಲಕ್ಷ ರೂಪಾಯಿಗಳಂತೆ ಸುಮಾರು 25 ಎಕರೆಗೆ ಜಮೀನನ್ನು ತೆಗೆದುಕೊಂಡರು. ಆವಾಗ ಅಲ್ಲಿ ಆ ಕುಟುಂಬಗಳ ಮಧ್ಯೆ ನಡೆದಿರತಕ್ಕಂಥ ವೈಮನಸ್ಸು ಈಗ ಈ ಕೊಲೆಗಳಲ್ಲಿ ಅಂತ್ಯವಾಗಿದೆ. ಹಾಗಿದ್ದರೆ ಆಮೇಲೆ ಆ ಕೊಲೆಗಳು ನಡೆದಿರ್ತಕ್ಕಂಥ ಪ್ರದೇಶವೂ ಕೂಡ ಅದೇ ಹೊಲದಲ್ಲಿ. ಹಾಗಿದ್ದಾಗ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಆ ಹೊಲದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಕೇಳಿದರೆ ಎಂಥವರ ಗಟ್ಟಿ ಹೃದಯವೂ ಕೂಡ, ಗಟ್ಟಿ ಗುಂಡಿಗೆಯೂ ಕೂಡ ನೀರಾಗುವಂಥ ಒಂದು ಸಂದರ್ಭ. ಸುಮಾರು 15ರಿಂದ 20 ಜನರು 6 ಜನರು ಇವರು ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ, ಅಂದರೆ ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಆ 15ರಿಂದ 20 ಜನರು ಬಂದು ಖಾರದ ಪುಡಿಯನ್ನು ಇವರ ಕಣ್ಣಿಗೆ ಎರಚಿ ಸಿಕ್ಕಲ್ಲಿಯೇ ಇವರನ್ನು ಚೆಂಡಾಡಿದರು. ಹಾಗೂ ಎಲ್ಲಿ ಬೇಕಾದಲ್ಲಿ ಇವರನ್ನು ಕತ್ತರಿಸಿದರು. ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರದೇಶದಲ್ಲಿ ಭಯಾನಕ ವಾತಾವರಣ, ಭಯಾನಕ ಸನ್ನಿವೇಶ, ಭಯಾನಕ ಕರಾಳ ದಿನ ಅದು. ಅಂಥ ಸನ್ನಿವೇಶದಲ್ಲಿ ಅಲ್ಲಿಯ ಜನರು, ಅಂದರೆ ಭೀಮಾ ತೀರದ ಜನರು ಮತ್ತೊಮ್ಮೆ ರಕ್ತದ ಒಂದು ವಾಸನೆಯನ್ನು ನೋಡಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾದವು. ಹಾಗಿದ್ದಾಗ ಈ ಒಂದು ಸಂದರ್ಭದಲ್ಲಿ ಈ ಕೊಲೆಗಳು ನಡೀಲಿಕ್ಕೆ ಕಾರಣವೇನು, ಯಾರು ಕೊಲೆ ಮಾಡಿದರು, ಹಾಗೂ ಈ ಕೊಲೆಗೆ ಕಾರಣವನ್ನು ಹುಡುಕುತ್ತಾ ಹೋದರೆ ಇದು ಜಮೀನಿನ ವಿಷಯವಾಗಿ ನಡೆದಿರ್ತಕ್ಕಂಥ ಕೊಲೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಿದ್ದಾಗ ನಮ್ಮ ಬಿಜಾಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡಿಕೊಂಡು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಬಂದಿದ್ದಾರೆ. ಜೊತೆಗೆ ಕೊಲೆಗಾರರ ಒಂದು ಬೆನ್ನಟ್ಟಿ ಅವರನ್ನು ಬಂಧಿಸುವಲ್ಲಿಯೂ ಕೂಡ ಪೊಲೀಸರಂತೂ ಯಶಸ್ವಿ ಆಗ್ತಾರೆ. ಅವರಿಗೆ ಕಾನೂನಿನ ರೀತಿಯಲ್ಲಿ ಶಿಕ್ಷೆಯೂ ಕೂಡ ಆಗುವಂಥ ಸಂಭವ ಎನ್ನುವುದು ಕಾನೂನಿನ ಕುಣಿಕೆಯಿಂದ ಯಾರಿಗೂ ಕೂಡ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನುವಂಥ ಒಂದು ಗಾದೆ ಮಾತಿಗೆ ಈ ಕೊಲೆಗಳನ್ನು ಮಾಡಿರ್ತಕ್ಕಂಥ ಕೊಲೆಗಾರರಿಗೆ ತಕ್ಕ ಶಿಕ್ಷೆ ಆಗುವಂಥ ಸನ್ನಿವೇಶಗಳು ಕೂಡ ಇವೆ. ಹಾಗಿದ್ದಾಗ ಯಾರೂ ಕೂಡ ದುಡುಕಬಾರದು, ಯಾರೂ ಕೂಡ ಹೆಣ್ಣು ಮಣ್ಣಿಗಾಗಿ ತಮ್ಮನ್ನು ತಾವು ಬಲಿದಾನಗೈದಬಾರದು. ಜೊತೆಗೆ ಈ ಒಂದು ವೈಮನಸ್ಸು ಹಾಗೂ ಇನ್ನೂ ಹಲವಾರು ಮಾನವೀಯ ಮೌಲ್ಯಗಳನ್ನು ಕಳೆದುಕೊಂಡು ಇಂಥ ಒಂದು ಸಂದರ್ಭದಲ್ಲಿ ನಾವು ಜೀವನ ಮಾಡುವುದಾದರೂ ಹೇಗೆ? ಹಾಗಿದ್ದಾಗ ನಮ್ಮ ನೆರೆಹೊರೆಯವರು, ನಮ್ಮ ಅಕ್ಕಪಕ್ಕದವರು, ನಮ್ಮ ಊರಿನವರು, ನಮ್ಮ ನೆರೆ ಊರಿನವರು ಎಲ್ಲರೂ ಕೂಡ ಸಹೋದರತೆಯಿಂದ, ಸಹಬಾಳ್ವೆಯಿಂದ ನಡೆದುಕೊಳ್ಳಬೇಕಾಗಿರ್ತಕ್ಕಂಥ ಸಂದರ್ಭ ಇದು. ಹೀಗಾದಾಗ ಮಾತ್ರ ಎಲ್ಲರಿಗೂ ಕೂಡ ಒಳಿತಾಗ್ತದೆ. ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಜೀವನ ಸಿಗ್ತೈತಿ. ಈ ಜೀವ ಪದೇ ಪದೇ ಹುಟ್ಟಿ ಬರುವಂಥ ಜೀವವಲ್ಲ, ಇದು ಯಾವಾಗಲಾದರೂ ಬರುವಂಥದ್ದು. ಇದನ್ನು ನಾವು ಹಾಳು ಮಾಡಿಕೊಳ್ಳದೆ ಈ ಜೀವನವನ್ನು ನಾವು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಂಡು ನಮ್ಮನ್ನು ನಾವು ಸಾರ್ಥಕ ಜೀವನವನ್ನು ನಡೆಸಿದರೆ ಇಂಥ ಘಟನೆಗಳು ಮರುಕಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಚಾನಲ್ ಇದು ನಿಮ್ಮೆಲ್ಲರ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಡ್ರಿ. ಜೊತೆಗೆ ಈ ಸಂಚಿಕೆಯನ್ನು ನಾಡಿನಾದ್ಯಂತ ಪ್ರತಿ ಮನೆಗೂ, ಪ್ರತಿ ವ್ಯಕ್ತಿಗಳಿಗೂ ಕೂಡ ತಲುಪಿಸ್ರಿ ಅನ್ನುವಂಥ ಕಳಕಳಿಯ ವಿನಂತಿಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.